12.4 ಲಕ್ಷಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಸ್ಥಗಿತಗೊಳ್ಳಲಿದೆ. ಆನ್ಲೈನ್ ಔಷಧಿಗಳ ಮಾರಾಟ ವಿರೋಧಿಸಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದಲ್ಲೂ ನಾಳೆ ಮೆಡಿಕಲ್ ಬಂದ್ಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ. ರಾಜ್ಯದ 26,000ಕ್ಕೂ ಹೆಚ್ಚು ಮೆಡಿಕಲ್ಗಳು ನಾಳೆ ಬಂದ್. ಈ ಫಾರ್ಮಸಿ ಪ್ಲಾಟ್ಫಾರ್ಮ್ನಲ್ಲಿ ರಿಯಾಯಿತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಲಿವೆ. 12.4 ಲಕ್ಷಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗಳು ಸ್ಥಗಿತಗೊಳ್ಳುತ್ತೆ. ಒಂದು ವೇಳೆ ಏನಾದರೂ ಸ್ಥಗಿತಗೊಂಡು ಬಿಟ್ರೆ ಇದರಿಂದ ಆಗುವಂತಹ ಪರಿಣಾಮಗಳು ಏನು? ಜನರಿಗೆ ತೊಂದರೆ ಆಗುತ್ತೆ ಸಾಕಷ್ಟು. ಈ ಆನ್ಲೈನ್ ಔಷಧಿಗಳ ಮಾರಾಟ ವಿರೋಧಿಸಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಆನ್ಲೈನ್ ನಲ್ಲಿ ಔಷಧಿಗಳನ್ನ ಖರೀದಿ ಮಾಡ್ತಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು. ಆ ಮಾರಾಟವನ್ನ ಇಲ್ಲಿಗೆ ಸ್ಥಗಿತಗೊಳಿಸಬೇಕು. ಇದನ್ನ ವಿರೋಧಿಸಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಸೊ ಕರ್ನಾಟಕದಲ್ಲೂ ನಾಳೆ ಮೆಡಿಕಲ್ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ರಾಜ್ಯದ 26,000ಕ್ಕೂ ಹೆಚ್ಚು ಮೆಡಿಕಲ್ಗಳು ನಾಳೆ ಬಂದ್ ಆಗ್ಬಿಟ್ರೆ ಜನರ ಕಥೆ ಅಲ್ವೇ? ಜನರು ಏನ್ ಮಾಡಬೇಕು? ಬಂದ್ ಆಗ್ಬಿಟ್ರೆ ಈ ಫಾರ್ಮಸಿ ಪ್ಲಾಟ್ಫಾರ್ಮ್ ನಲ್ಲಿ ರಿಯಾಯಿತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲಿ ರಿಯಾಯಿತಿ ಕೊಟ್ಟು ಬಿಡ್ತಾರೆ, ಜನರು ಅಲ್ಲಿ ಹೋಗ್ಬಿಡ್ತಾರೆ. ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ, ಜನರು ಅಂಗಡಿ ಹತ್ರ ಸುಳಿತಾ ಇಲ್ಲ. ನಮ್ ಕತೆ ಯಾರು ಕೇಳೋರು? ಎಲ್ಲಿ ರಿಯಾಯಿತಿ ಕೊಡ್ತಾರೆ ಅಲ್ಲಿ ಜನ ಹಾರು ಬಿಡ್ತಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವಂತಹ ವಾದ ಅವರದ್ದು. ಸೊ ರಾತ್ರಿ 12:01ರಿಂದ 11:59 ಕೂಡ ಒಂದು ದಿನದ ಬಂದ್ ಅನ್ನು ಮಾಡಲಾಗುತ್ತೆ. ಆನ್ಲೈನ್ ಮೆಡಿಸಿನ್ ಡೆಲಿವರಿ ನಿಲ್ಲಿಸಲು ಆಗ್ರಹಿಸಿದ್ದಾರೆ. ಆಪ್ ಕಂಪನಿಗಳಿಂದ ಲೈಸೆನ್ಸ್ ಪಡೆದಂತಹ ವ್ಯಾಪಾರಿಗಳಿಗೆ ನಿಜಕ್ಕೂ ಇದು ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಕೋವಿಡ್ ಸಮಯದ ಅನುಮತಿಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ನಾಳೆ 26,000ಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಮಾಡಬೇಕು ಅನ್ನೋದು ಮುಂದಾಗಿದ್ದಾರೆ.